ಎಜಿ ನ್ಯೂಸ್ಗೆ ಸ್ವಾಗತ. ತಾನು ಸಂವಿಧಾನದ ರಾಯಭಾರಿ, ಸಂವಿಧಾನದ ಪ್ರಕಾರವೇ ನಮ್ಮ ಸರ್ಕಾರ ನಡೀತಾ ಇದೆ ಎಂದು ಹೇಳುವ ಸಿದ್ದರಾಮಯ್ಯ ದಲಿತ ವಿರೋಧಿ ಸಿಎಂ. ದಲಿತರ 30-40 ಸಾವಿರ ಕೋಟಿ ಹಣಕ್ಕೆ ಕನ್ನ ಹಾಕಿದ ಸಿಎಂ ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಎಂದು ಎಂಎಲ್ಸಿ ರವಿಕುಮಾರ್ ಆರೋಪಿಸಿದರು. ಮಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ ಅವರು 7D ಕಾಯ್ದೆಗೆ ಅವಮಾನ ಮಾಡಿ ಎಸ್ಸಿ ಮತ್ತು ಎಸ್ಟಿಗೆ ಮೀಸಲಿಟ್ಟ ಹಣವನ್ನ ಗ್ಯಾರಂಟಿಗೆ ಬಳಸಿಕೊಂಡಿದ್ದಾರೆ. ಮೊದಲ ವರ್ಷದಲ್ಲಿ 11,000 ಕೋಟಿ, ಎರಡನೇ ವರ್ಷ 14,000 ಕೋಟಿ ಬಳಸಿಕೊಂಡಿದ್ದಾರೆ. ಒಟ್ಟು 25,42,668 ಲಕ್ಷ ದಲಿತರ ಹಣ ದುರ್ಬಳಕೆಯಾಗಿದೆ. 11,585 ಕೋಟಿ ಎಸ್ಟಿಗೆ ಬಳಸಿ 22% ಅಭಿವೃದ್ಧಿ ಆದರೆ 28,329 ಕೋಟಿ ಎಸ್ಸಿಗೆ ಬಳಸಿ 41% ಮಾತ್ರ ಎಸ್ಟಿ ಅಭಿವೃದ್ಧಿಯಾಗಿದೆ. ಅಂದ್ರೆ ಬರೀ 33% ದಲಿತರ ಅಭಿವೃದ್ಧಿ ಮಾಡಿ ತಮ್ಮನ್ನ ಚಾಂಪಿಯನ್ ಎಂದು ಹೇಳಿಕೊಳ್ಳುವ ಸಿಎಂ ಯಾವ ಅರ್ಥದಲ್ಲಿ ಚಾಂಪಿಯನ್? ಆದ್ದರಿಂದ ಮಾರ್ಚ್ 7ರಂದು ನಡೆಯುವ ಬಜೆಟ್ನಲ್ಲಿ ದಲಿತರ ಹಣವನ್ನ ಯಾವುದೇ ಕಾರಣಕ್ಕೂ ತೆಗೆಯಬಾರದು. ಅದಕ್ಕಾಗಿ ನಾವು ರಾಜ್ಯದಾದ್ಯಂತ ಸಂಚರಿಸಿ ಪ್ರತಿಭಟನೆ ಮಾಡ್ತೀವಿ ಎಂದಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಒಂದು ಆಕ್ಟ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ. ನಾವು ಅದಕ್ಕೆ ಸ್ವಾಗತ ಮಾಡ್ತೀವಿ, ನಮ್ದೇನು ವಿರೋಧ ಇಲ್ಲ ಅದಕ್ಕೆ. ಅದೇನು ಅಂತ ಹೇಳಿದ್ರೆ SC, SP ಮತ್ತು TSP ಹಣ ಏನಿದೆ ಇದು ಸಂಪೂರ್ಣವಾಗಿ ದಲಿತರಿಗೋಸ್ಕರನೇ ಉಪಯೋಗ ಆಗಬೇಕು. ಶುಡ್ ನಾಟ್ ಯುಟಿಲೈಸ್ ಎ ಸಿಂಗಲ್ ಪೈಸಾ ಟು ಅದರ್ ಡಿಪಾರ್ಟ್ಮೆಂಟ್ಸ್ ಅಂತ ಆಕ್ಟ್ ಮಾಡಿದ್ದಾರೆ. ಆದ್ರೆ ಏನ್ ಮಾಡಿದ್ರು ನಮ್ಮ ಸಿದ್ದರಾಮಯ್ಯ ಅವರು? ಈ ಆಕ್ಟ್ ಅನ್ನ ತಂದಿದ್ದ್ಯಾಕೆ? ಸಾಮಾನ್ಯವಾಗಿ ದಲಿತರಿಗೋಸ್ಕರ ಹಣ ಸಪರೇಟ್ ಇಟ್ಟು ಬಜೆಟ್ ಅಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಅಗತ್ಯ ಬಂದ ತಕ್ಷಣ ಅದನ್ನ ತಗೊಂಡ್ಬಿಟ್ಟು ಬಳಕೆ ಮಾಡ್ತಾ ಇದ್ರು. ಹಾಗಾಗಿ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಕಾಯ್ದೆ ತೆಗೆದುಕೊಂಡು ಬಂದ್ರು ಸಿದ್ದರಾಮಯ್ಯ ಅವರು. ಇದು ನಮ್ಮ ಇಡೀ ರಾಜ್ಯಾದ್ಯಂತ ನಾವೆಲ್ಲರೂ ಸ್ವಾಗತ ಮಾಡ್ತೀವಿ. ಬಟ್ ಏನ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು? 7D ನಮ್ಮ ನಾಯಕರಾಗಿರುವಂತಹ ಜಗ್ಗಿಮಗಿ ಸಾಹೇಬ್ರು ಏನ್ ಹೇಳಿದ್ರು, 7D ಆಕ್ಟ್ ಇದ್ದಾಗ್ಲೂ ಕೂಡ ಅದಕ್ಕೆ ಅವಮಾನ ಮಾಡಿ, 7D ಆಕ್ಟ್ಗೆ ಅವಮಾನ ಮಾಡಿ ಹಣವನ್ನ ಗ್ಯಾರಂಟಿಗೆ ಬಳಸಿದ್ದಾರೆ. ಎಷ್ಟು ಬಳಸಿದ್ದಾರೆ? ಮೊದಲನೇ ವರ್ಷದಲ್ಲಿ 11,000 ಕೋಟಿ, ಎರಡನೇ ವರ್ಷದಲ್ಲಿ 14,000 ಕೋಟಿ, ಒಟ್ಟು 25,456 ಕೋಟಿ 68 ಲಕ್ಷ. ಐ ವಿಲ್ ರಿಪೀಟ್, 25,426 ಕೋಟಿ 68 ಲಕ್ಷ ಹಣನ 2 ವರ್ಷದಲ್ಲಿ SCಗೆ STಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ತೆಗೆದುಕೊಂಡ್ಬಿಟ್ಟು ಗ್ಯಾರಂಟಿಗೆ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ದಲಿತರ ವಿರೋಧಿ ಸಿದ್ದರಾಮಯ್ಯ ಅವರು, SC STಗಳ ವಿರೋಧಿ, ದಲಿತರ 1,000 ಕೋಟಿಗೆ 39,000 ಕೋಟಿ 40,000 ಕೋಟಿಗೆ ಕನ್ನ ಹಾಕಿದ ಸಿಎಂ ಯಾರು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು. ಹಾಗಾಗಿ ಚಾಂಪಿಯನ್ ಏನ್ ಚಾಂಪಿಯನ್? 33% ಅಭಿವೃದ್ಧಿ ಮಾಡಿ. ನಿಮ್ಗೆ ಇನ್ನೂ ಡೀಟೇಲ್ ಹೇಳ್ತೀನಿ. ಇವತ್ತಿನ ಪ್ರಕಾರ 11,000 ಕೋಟಿ 11,585 ಕೋಟಿ ಎಸ್ಟಿಗೆ ಬಳಸಿದ್ದೀರಿ, 28,329 ಕೋಟಿ ಎಸ್ಟಿಗೆ ಬಳಸಿದ್ದೀರಿ. ಅರ್ಥಾತ್ 40-41% ಅಭಿವೃದ್ಧಿ ಆಯ್ತು ಎಸ್ಟಿದು. 11,585 ಕೋಟಿ ಬಳಸಿದಿರಿ, 22% ಆಯ್ತು ಎಸ್ಟಿದು ಅಭಿವೃದ್ಧಿ. ನೀವು ಚಾಂಪಿಯನ್? ಆದ್ರಿಂದ ಈ ಸಂಗತಿಗಳನ್ನ ಪ್ರಶ್ನೆ ಮಾಡಬೇಕು. ಯಾವುದೇ ಕಾರಣಕ್ಕೂ 7ನೇ ತಾರೀಕು ಮಂಡನೆ ಮಾಡತಕ್ಕಂತ ಬಜೆಟ್ ನಲ್ಲಿ ಈಗ 2 ವರ್ಷ ಏನ್ ಹಣ ತೆಗ್ದಿದ್ದೀರಿ, 2 ಸೇರಿ 25,485 ಕೋಟಿ ಹಣ ಏನ್ ತೆಗ್ದಿದ್ದೀರಿ, ಆ ರೀತಿ ನೀವು ಈಗ ಮಂಡನೆ 25,426 ಕೋಟಿ ಏನ್ ತೆಗ್ದಿದ್ದೀರಿ, ಆ ಪ್ರಕಾರ ಮತ್ತೆ ಈಗ 7ನೇ ತಾರೀಕು ಮಂಡನೆ ಮಾಡತಕ್ಕಂತ ಬಜೆಟ್ ಅಲ್ಲಿ ತೆಗಿಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ಮುಂಜಾಗೃತವಾಗಿ 14 ತಂಡಗಳಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.